ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಪರ ಜನರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಚಿ ಮತ ನೀಡಲು ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಹೋದ ಕಡೆಯಲ್ಲೆಲ್ಲ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಭರ್ಜರಿ ವೆಲ್ಕಮ್ ಸಿಗ್ತಾ ಇದೆ. ಬಹಳ ಜನ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಅವ್ರು ನೋಡಬೇಕು, ಅವ್ರ ಭಾಷಣ ಕೇಳಬೇಕು ಅಂತ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅಂತ ಮಹಿಳೆಯರು ಹೇಳಿದ್ದಾರೆ. ಉಚಿತ ಬಸ್ ಸೌಲಭ್ಯದಿಂದಾಗಿ ದೇವಸ್ಥಾನಗಳನ್ನು ಸುತ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗ್ತಾ ಇದ್ದೀವಿ. ಮೊದಲು ಇರಲಿಲ್ಲ, ನಮಗೆ ಅಷ್ಟೆಲ್ಲ ಬಸ್ಸಿಗೆ ಕೊಟ್ಟು ಹೋಗಕ್ಕಾಗ್ತಾ ಇರಲಿಲ್ಲ. ಗ್ಯಾರಂಟಿ ಶಕ್ತಿ ಯೋಜನೆ ಬಂತು, ಸಿದ್ದರಾಮಯ್ಯ ಫ್ರೀ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಈಗ ನೋಡಿ, ತಿಂಗಳಿಗೊಂದ್ಸಲ ಹೋಗ್ತೀವಿ ತೀರ್ಥಯಾತ್ರೆಗೆ. ಇದು ಮಹಿಳೆಯರ ಅಭಿಪ್ರಾಯಗಳು. ಅಂದರೆ ಸರ್ಕಾರದ ಯೋಜನೆಗಳನ್ನು ಹಾಡಿ ಹೊಗಳುತ್ತಿದ್ದಾರೆ. ಹಾಗಾಗಿ ಸರ್ಕಾರ ನುಡಿದಂತೆ ನಡೆದಿದೆ. ಮುಂದಿನ ಗ್ಯಾರಂಟಿ ಬಗ್ಗೆ ನಮಗೆ ವಿಶ್ವಾಸ ಇದೆ ಅಂತ ಮಹಿಳೆಯರು ಹೇಳಿದ್ದಾರೆ. 2000ರಿಂದ ಹೊಸ ಸೀರೆ ಕೊಂಡಿದ್ದೇವ್ರಿ, ನನ್ನ ಗಂಡ ಸೀರೆ ಕೊಡ್ಸಿಲ್ಲ, ನನ್ನ ಮಗ ಕೊಡ್ಸಿಲ್ಲ. ಸಿದ್ದರಾಮಯ್ಯವರ ಗ್ಯಾರಂಟಿ ಕೊಡಿಸ್ ನಂಗೆ ಸೀರೆನ. ಅನ್ನಭಾಗ್ಯದಿಂದ ಮನೆಯಲ್ಲಿ ಹಸಿವು ಮುಕ್ತವಾಗಿದೆ ರೀ. ರಾಧಾಕೃಷ್ಣ ದೊಡ್ಡಮನೆಯವರಿಗೆ ನಾವು ಮತವನ್ನು ಹಾಕ್ತೀವಿ ಅಂತ ಮಹಿಳೆಯರು ಹೇಳಿದ್ದಾರೆ. ಕಲಬುರಗಿ ಲೋಕಸಭಾ ಅಖಾಡದಲ್ಲಿದೀಗ ಬಿರುಸಿನ ಮತಬೇಟೆ ಆಗ್ತಾ ಇರತಕ್ಕಂಥದ್ದು. 12 ದಿನಗಳಲ್ಲಿ ಮತದಾನಕ್ಕೆ ಕೂಡ ದಿನಗಣನೆ ನಡೀತಾ ಇರತಕ್ಕಂಥದ್ದು. ಹಾಗಾದರೆ ಎಲ್ಲ ಗ್ರಾಮಗಳಲ್ಲಿ ಯಾವ ರೀತಿ ವಾತಾವರಣ ಇದೆ, ಯಾವ ಪಕ್ಷದ ಪರವಾಗಿ ಜನ ಇದ್ದಾರೆ, ಅಭ್ಯರ್ಥಿ ಪರವಾಗಿ ಜನ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಮಾಡೋದನ್ನು ತೆಗೆದುಕೊಂಡು ಇವತ್ತು ನಾವು ಭೀಮನಗರದಲ್ಲಿದ್ದೇವೆ. ಆ ಭೀಮನಗರದ ಜನ ಯಾರ ಪರವಾಗಿದ್ದಾರೆ, ಯಾರ ಪರ ಒಲವಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನೀಗ ಮಾತಾಡಿಸ್ತಾ ಹೋಗ್ತೇನೆ. ಸರಿ, ಒಂದು ನಿಮ್ಮ ಭೀಮನಗರದಲ್ಲಿ ಯಾರ ಪರವಾಗಿ ಮತ ಚಲಾಯಿಸಲಿಕ್ಕಿದ್ದೀರಿ ಮತ್ತು ಯಾರು ಒಳ್ಳೆಯವರು ಅಂತ ನಿಮ್ಗೆ ಅನ್ಸುತ್ತೆ? ನಾವು ಕಾಂಗ್ರೆಸ್ ಮತ ಚಲಾಯಿಸ್ತಿದ್ದೇವೆ ರೀ. ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿ ಅವ್ರಿಗೆ. ಅವರು ಬಂದ್ರೆ ನಮಗೆ ಮುಂದೆ ಚಲೋ ಒಳ್ಳೆಯದೇ ಕೆಲಸ ಆಗ್ತಾವೆ ರೀ. ಎಲ್ಲ ಖರ್ಗೆ ಸಾಬ್ರ ಮುಂದೆ MP ಪ್ರಧಾನಮಂತ್ರಿ ಆಗ್ತಾಯಿದೆ ರೀ. ಎಲ್ಲ ಹಾಸ್ಪಿಟ್ಲು, ESI ಹಾಸ್ಪಿಟ್ಲು, ಜಯದೇವ್ ಹಾಸ್ಪಿಟ್ಲು ಮತ್ತು ಈ ಕೋರ್ಟು ಇವೆಲ್ಲ ಸರಿಯಾಗಿ ವರ್ಕರ್ ಇದ್ದಾರೆ ಖರ್ಗೆ ಸಾಹೇಬರು. ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಮತ ಚಲಾಯಿಸಬೇಕು. ನಮ್ಮ ಎಲ್ಲ ಭೀಮನಗರ ಪರವಾಗಿ ಎಲ್ಲರೂ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ರೀ. ಕಾಂಗ್ರೆಸ್ಗೆ ಕೊಡ್ತೀವಿ ರೀ. ಒಳ್ಳೆ ಕೆಲಸ ಮಾಡಿದಾರೆ ಅಂತೀರಿ? ಒಳ್ಳೆ ಕೆಲಸ ಮಾಡಿದಾರೆ ಸರ್. ಅವರು ವರ್ಕರ್ ಇದ್ದಾರೆ ಸರ್. ಅವರು ಏನು ಹೇಳ್ತೀರಮ್ಮ, ಯಾರಿಗೆ ಓಟ್ ಹಾಕ್ತೀರಿ? ಓಟ್ ಯಾರಿಗೆ ಹಾಕ್ತೀರಿ? ಓಟ್ ಯಾರಿಗೆ? ಓಟ್ ಕಾಂಗ್ರೆಸ್ ಹಾಕ್ತೇವೆ. ಕಾಂಗ್ರೆಸ್ ನಮ್ಗೆ 2,000 ರೂಪಾಯಿ ಕೊಡ್ಲಕ್ಕ ಅದಕ್ಕೆ ಹಾಕ್ತೇವೆ. 2,000 ರೂಪಾಯಿ ಏನು ಮಾಡತ್ತೀರಿ? 2,000 ರೂಪಾಯಿ ತಗೊಂಡು ಸಂಸಾರಕ್ಕೆ ಹಾಕತ್ತೇವ್ರಿ. ಮೊದಲು ಹೆಂಗಿತ್ತು? ಮೊದಲು ನಮ್ಗೆ ತಕಲೀಫ್ನೇ ಇತ್ತು. ಈಗ 2,000 ರೂಪಾಯಿ ಬರ್ತಾವ. ನಮ್ಗೆ ಆಸರ ಆಗ್ಯದ್ರಿ. ಸಂಘ ಮಾಡ್ಕೊಂಡಿದ್ದೆವು, ಅದಕ್ಕೆ ಹಾಕಿ ಸಂಘಿಗೆ ಅದಕ್ಕೆ ನಮ್ಗೆ ಮಾಡ್ಲಕತ್ತೀವಿ. ನೀವು ಯಾರಿಗೆ ಹಾಕ್ತೀರಮ್ಮ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಯಾಕ್ರಮ್ಮ ಕಾಂಗ್ರೆಸ್ಗೆ? ನಮಗೂ ಎಲ್ಲ ಸಹಾಯ ಮಾಡ್ಯಾರ, ಯಾವಕ್ಕ ಹಾಕ್ತೀವಿ ರೀ. ಸಹಾಯ ಮಾಡ್ರ? ಹ್ಞೂ. ನೀವು ಯಾರಿಗೆ ಹಾಕ್ತೀರಿ? ನಾನು ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಬಸ್ಸೆಲ್ಲ ಫ್ರೀ ಓಡಾಡ್ತಿದ್ರಿ? ಹ್ಞೂ ರೀ, ಬಸ್ ಫ್ರೀ ರೀ. ಎಲ್ಲ ನಮ್ಮ ಸಂಸಾರದಾಗ 2,000 ಹಾಕಿದ್ರು ಎಲ್ಲ ಇದಾಗ್ಯದ ರೀ, ಅನುಕೂಲ ಆಗ್ಯದ ರೀ. ಚಲೋ ಆಗ್ಯದ? ಚಲೋ ಆಗ್ಯದ. ಈ ಮುಂದೆ ಚಲೋ ಆಗ್ತದೆ ಅಂತೀರಿ ಕಾಂಗ್ರೆಸ್ ಬಂದ್ರೆ? ಚಲೋ ಆಗ್ತದ್ರಿ, ಚಲೋ ಆಗ್ತದ್ರಿ. ಚಲೋ. ಏನು ಹೇಳ್ತೀರಮ್ಮ, ಯಾರಿಗೆ ಹಾಕ್ತೀರಿ? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಯಾಕೆ ಕಾಂಗ್ರೆಸ್ ಹಾಕ್ತೀರಿ? ನಮಗೆಲ್ಲ ಚಲೋದಾಗ್ಯದ್ರಿ, ಹಾಕ್ತೀವಿ ರೀ. ಚಲೋ ಮಾಡ್ಯಾರ? ಹ್ಞೂ ರೀ, ಚಲೋ ಮಾಡಿ. ಏನು ಹೇಳ್ತೀರಮ್ಮ, ತಾವೇನು ಹೇಳ್ತೀರಿ? ಯಾರು ಒಳ್ಳೆಯವರು? ನಾವು ಖರ್ಗೆ ಸಾಬ್ರಿ ಕಾಂಗ್ರೆಸ್ಗೆ ಹಾಕ್ತೀವಿ ರೀ. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡ್ಯಾರ ರೀ. 5 ಯೋಜನೆಗಳು ನುಡಿದಂತೆ ನಡೆದಿದ್ದಾರೆ ರೀ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್. ಯಾವುದು ಮಿಸ್ ಆಗಿಲ್ಲ, ನುಡಿದಂತೆ ನಡೆದಾರ? ಯಾವುದು ಮಿಸ್ ಆಗಿಲ್ಲ ರೀ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಕರೆಕ್ಟಾಗಿ ಆಗಿದೆ. ಯಾವ ರೀತಿ ಅನುಕೂಲ ಆಗ್ಯದಮ್ಮ ನಿಮ್ಗೆ ಇವೆಲ್ಲ ಯೋಜನೆಗಳು? ಯಾವ ರೀತಿ ಅನುಕೂಲ ಆಗಿದಾವೆ? ನಮಗೆ 2,000 ರೂಪಾಯಿ ಭಾಳ ಅನುಕೂಲ ಆಗ್ಯದ ರೀ. ಮತ್ತು ಬಸ್ ಫ್ರೀ ಮಾಡಿದ್ದು ಅನುಕೂಲ ಆಗ್ಯದ ರೀ. ಫ್ರೀಯಾಗಿ ನಾವು ಓಡಾಡೋದಕ್ಕೆ ಅನುಕೂಲ ಆಗ್ಯದ ರೀ. 2,000 ರೂಪಾಯಿ ಎಷ್ಟು ಹೆಲ್ಪ್ ಆಗ್ಯದ ನಿಮಗೆ? ನಮ್ಗೆ 2,000 ಭಾಳ ಹೆಲ್ಪ್ ಆಗ್ಯದ ರೀ. ತರಕಾರಿ ತರೋದಕ್ಕೆ, ಸಂಘ ಕಟ್ಟೋದಕ್ಕೆ ಭಾಳ ಅನುಕೂಲ ಆಗ್ಯದ ರೀ. ಕಾಂಗ್ರೆಸ್ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಏನು ಹೇಳ್ತೀರಮ್ಮ ನೀವು? ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಯಾಕೆ ಓಟ್ ಹಾಕ್ತೀರಿ? ನಮ್ಗೆ ಭಾಳ ಅನುಕೂಲ ಆಗ್ಯದ್ರಿ. ಅದರಲ್ಲಿ ಏನು ಮಾಡಿದೆ? ಏನು ಮಾಡಿದ್ರಿ? ರಾಸನ್ಕ ಅದಕ್ಕೆಲ್ಲ ಭಾಳ ಸಂಘ ಕಟ್ಟಕ್ಕೆ ಅದಕ್ಕೆ ಭಾಳ ಇದಾಗ್ಯದ್ರಿ. ಯಾರಿಗೆ ರಜೆ ಓಟ್ ನಿಮ್ಮದು? ನಾವು ಕಾಂಗ್ರೆಸ್ ಕಾಂಗ್ರೆಸ್ ಹಾಕ್ತೀರಿ? ಮತ್ತೆ ಏನು ಮಾಡ್ತೀವಿ? ಯಾರ್ದು ಪುಣ್ಯ ಉಣೋದಲ್ಲ, ಏನು ಮಾಡ್ತೀವಿ ಅಂತ. ರೊಕ್ಕ ಆಗಲ್ಲ ಏನಿಲ್ಲ, ಒಣ ಹಾಕಿಸ್ಕೊತಾರ ಓಟ್ ಹಾಕ್ತೀರಿ? ಹಾಂ, ಕಾಂಗ್ರೆಸ್ಗೆ ಹಾಕ್ತೀವಿ. ನೀವೇನು ಹೇಳ್ತೀರಮ್ಮ, ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಕಾಂಗ್ರೆಸ್ ಓಟು ನಮ್ಗೆ ಸಹಾಯ ಮಾಡೋದ್ರಿ. ಚಲೋ ಆಗ್ಯದ್ರಿ ನಮಗೂ. ಎಲ್ಲ ಚಲೋ ಆಗಿದೆ? ಹಾಂ, ಚಲೋ ಆಗ್ಯದ್ರಿ ನಮ್ಗೆ. ಎಲ್ಲ ಬಸ್ಸಿಗೆಲ್ಲ ಫ್ರೀ ಅಡ್ಡಾಡಕತ್ತೀರಿ? ಎಲ್ಲೆಲ್ಲಿ ಹೋಗಿ ಬಂದ್ರಿ? ಎಲ್ಲಿ? ಗುಲ್ಬರ್ಗ ಅಲ್ಲಿ ಹೋಗಿ ಬಂದೀವಿ ರೀ. ದೇವಸ್ಥಾನಕ್ಕೆಲ್ಲ ಹೋಗಿಲ್ಲ? ಹೋಗಿಲ್ರಿ.
ನೀವೇನು ಹೇಳ್ತೀರಮ್ಮ, ಯಾರಿಗೆ ಓಟ್ ಹಾಕ್ತೀರಿ? ಹಾಕ್ತೀವಿ ರೀ. ಕಾಂಗ್ರೆಸ್ ಓಟ್ ಹ್ಞೂ ರೀ, ನಮ್ಗೆ ರೋಡ್ ಮಾಡ್ಯಾರ್ರಿ, ಬಸ್ ಫ್ರೀ ಮಾಡ್ಯಾರ್ರಿ, ನಮ್ಮ ಹೊಲಗವ್ರಿಗೆ ಅನುಕೂಲ ಮಾಡ್ಯಾರ್ರಿ, ನಮಗೆಲ್ಲ ಚಂದ ಮಾಡ್ಯಾರ್ರಿ. ಕಾಂಗ್ರೆಸ್ದವ್ರು ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ ಹ್ಞೂ ರೀ. ಬಸ್ಸಲ್ಲೆಲ್ಲ ಅಡ್ಡಾಡಿರಿ ಹ್ಞೂ ರೀ. ಫ್ರೀಯಾಗಿ? ಹ್ಞೂ ರೀ, ಅಡ್ಡಾಡಿವ್ರಿ. ಕರೆಂಟ್ ಎಲ್ಲ ಫ್ರೀ ಆಗಿದೆ? ಹ್ಞೂ ಫ್ರೀ ಆಗ್ಯದ ರೀ. ಮುಂದೆಲ್ಲ ಮಾಡ್ತಂತ ಭರೋಸೆ ಇದೆ? ಹ್ಞೂ ರೀ, ಮುಂದೆಲ್ಲ ಮಾಡ್ತಂತ ಭರವಸೆ ಆದರೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಹ್ಞೂ ರೀ. ಯಾರಿಗೆ ಹಾಕ್ತೀರಮ್ಮ ಓಟು? ಕಾಂಗ್ರೆಸ್ಗೆ ಹಾಕ್ತೀವಿ ರೀ. ಕಾಂಗ್ರೆಸ್ ಯಾಕೆ? ನಮಗೆ ಗೃಹಲಕ್ಷ್ಮಿ ರೊಕ್ಕ ಮಾಡ್ಯಾರ್ರಿ, ಬಸ್ನ್ಯಾಗ ಫ್ರೀ ಮಾಡ್ಯಾರ್ರಿ, ದೇವಸ್ಥಾನಕ್ಕದ ಎಲ್ಲ ಹೋಗಿ ಬಂದೇವ್ರಿ. ಕಾಂಗ್ರೆಸ್ ಹೋಗಿ ಬಂದೇವ್ರಿ. ಎಲ್ಲೆಲ್ಲಿ ಓಡಾಡಿದ್ರಿ? ಗುಲ್ಬರ್ಗ, ಬೆಂಗಳೂರು ಅದೆಲ್ಲ ಹೋಗಿ ಬಂದೇವ್ರಿ. ಖುಷಿ ಅನಿಸ್ತದ? ಖುಷಿ ಅನಿಸ್ತದ ರೀ. ಯಾಕೆ ಬಸ್ ಎಲ್ಲ ಫ್ರೀ? ಹ್ಞೂ ರೀ, ಎಲ್ಲ ಫ್ರೀ ಇದ್ದು ಸರಕ್ಕೆ. ಅವ್ರ ಮನೆಗೂ ಫ್ರೀ ಹೋಗಿ ಬಂದ್ರಿ? ಹ್ಞೂ ರೀ, ಫ್ರೀ ಹೋಗಿ ಬಂದೇವ್ರಿ. ಫ್ರೀ ಹೋಗಿ ಬಂದೇವ್ರಿ. ಏನು ಹೇಳ್ತೀರಿ ಕಾಂಗ್ರೆಸ್ ಗೌರ್ಮೆಂಟಿಗೆ? ಮತ್ತೆ ಎಲ್ಲ ಚಂದ ಮಾಡೋದಂತ ಹೇಳ್ತೀವಿ. ಅವ್ರಿಗೆ ಓಟ್ ಹಾಕ್ತೀರಿ? ಅವ್ರಿಗೆ ಓಟ್ ಹಾಕ್ತೀವಿ ರೀ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾಕೆ ಯಾರಿಗಮ್ಮ ಓಟ್ ನಿಮ್ಮದು? ಕಾಂಗ್ರೆಸ್ ರೀ. ಕಾಂಗ್ರೆಸ್ಗೆ ಹಾಕ್ತೀರಿ? ಹ್ಞೂ, ಕಾಂಗ್ರೆಸ್ಗೆ ಹಾಕ್ತಾರೆ. ಏನು ಉಪಯೋಗ ಆಗಿತ್ತು ಕಾಂಗ್ರೆಸ್ ನಿಮ್ಗೆ? ಗೃಹಲಕ್ಷ್ಮಿ ರೊಕ್ಕ ಆಗ್ಯಾವ್ರಿ, ಬಸ್ ಫ್ರೀ ಆಗ್ಯಾವ್ರಿ, ನಮ್ಮ ಊರಿಗೆ ರೋಡ್ ಆಗ್ಯಾವ್ರಿ, ಕರಿಗೆ ಸಾಬರು ಎಲ್ಲ ಸರಿಯಾಗಿ ದವಾಖಾನೆ ಮಾಡ್ಯಾರ್ರಿ. ನಮಗೆ ಕಾಂಗ್ರೆಸ್ಗೆ ಹಾಕ್ತೀವ್ರಿ. ಹ್ಞೂ. ಓಕೆ. ಒಟ್ಟಾರೆಯಾಗಿ ಏನು ಅಂತಂದರೆ ಈ ಒಂದು ಭೀಮನಗರದಲ್ಲಿ ಕಾಂಗ್ರೆಸ್ ಪರ ವಾತಾವರಣ ಎದ್ದು ಕಾಣ್ತಾ ಇರತಕ್ಕಂಥದ್ದು. ಅಂದರೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗ್ತಾರೆ ಅನ್ನೋಂಥ ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಈ ಜನ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಹಿಳೆಯರಿಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಸಾಕಷ್ಟು ಗೃಹೋಪಯೋಗಿ ಆಗಿದೆ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ಕೇಳಿಬರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.